ವೆಲ್ಕಮ್ ಬ್ಯಾಕ್ ಟು ಕೀರ್ತಿಸ್ ಲೈಫ್ ಸ್ಟೈಲ್ ವ್ಲಾಗ್. ಸಂಡೇ ಆಗಿದ್ದರಿಂದ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ವಾಂಗಿಬಾತ್ ತಿಂದ್ಕೊಂಡು ನಮ್ಮಮ್ಮ ಜೊತೆ ಹರಟೆ ಹೊಡ್ಕೊಂಡು ಅವರು ನಮ್ಮ ದೊಡ್ಡಮ್ಮ ಮನೆ ಗೃಹ ಪ್ರವೇಶಕ್ಕೆ ಸ್ಯಾರೀಸ್ ಎಲ್ಲ ರೆಡಿ ಮಾಡ್ಕೊತಾ ಇದ್ರು. ನಮ್ಮಮ್ಮ ರೆಡಿ ಆಗ್ತಾ ಇದ್ದಾರೆ. ನಮ್ಮ ದೊಡ್ಡಮ್ಮ ಮನೆ ಗೃಹ ಪ್ರವೇಶಕ್ಕೆ ನೋಡಿ ಎಲ್ಲ ಮೇಕಪ್ ಐಟಮ್ ಇಟ್ಕೊತಾ ಇದ್ದಾರೆ. ನೋಡಿ ಎಲ್ಲ ಮೇಕಪ್ ಐಟಮ್ ಪೌಡ್ರೆಲ್ಲ ಹಾಕ್ಕೊತಾರಂತೆ. ಬೇಡ ಚಿಕ್ಕ ಪಾನ್ಸ್ ನೋಡಿ ಪಾಂಡ್ಸ್ ಪೌಡರು ಎಲ್ಲ ಹಾಕ್ಕೊತಾರಂತೆ. ಹಿಮಾಲಯ ಕ್ರೀಮು, ಇನ್ನು ಇಷ್ಟು ಹಿಮಾಲಯ ಕ್ರೀಮ್ ಇದೆ. ಸುಮ್ಮನೆ ನನ್ನ ಹತ್ರ ತರಿಸಿದ್ದಾರೆ ನಿನ್ನೆ. ಏನು ಹೇಳ್ಬೇಕು ಹೇಳಿ ಇವ್ರಿಗೇನು ಹೇಳಬೇಕು. ಈ ಹುಡುಗಿ ನೋಡಿ, ಸರಿಯಾಗಿ ನೋಡ್ಕೊಳ್ಳಿ. ಈ ಹುಡುಗಿ ಇದ್ದಾಳಲ್ಲ, ಅನ್ಯಾಯ ಮಾಡೋ ಹುಡುಗಿ. ಏನು ಮಾಡಿದ್ದಾಳಂತಂದರೆ ಒಂದು ನಿಮಿಷ ತೋರಿಸ್ತೀನಿ ರೀ. ನಿಜ ಕಾಂಬು ಕೇಳಿ ಆ ಮಗಿಣನ ಇಲ್ಕ ದೇವ್ರೆ ಎಂತ ಇದು. ಆ್ಯಕ್ಚುಲಿ ಏನಾಗಿತ್ತಂದರೆ ನಮ್ಮಮ್ಮ ಇಲ್ಲಿ ಏನೋ ಗಿಡನ ನಟ್ಟಿದ್ರು. ಏನು ಗಿಡಮ್ಮ? ಏನು ಗಿಡಮ್ಮ? ಹುರುಳಿ ಗಿಡನ. ಅಲ್ಲೊಬ್ಳು ನಿಂತಿದ್ದಾಳಲ್ಲ, ಅವಳು ಆ ಗಿಡನೆಲ್ಲ ನಾಶ ಮಾಡಿದ್ದಾಳೆ. ಈಗ ತತ್ತಿದ್ಲ ಕಾಣಿ ಅಮ್ಮ. ದೇವ್ರೆ, ಇದು ಬೇಜಾರಾಗ್ತಿತ್ತು. ನೀವು ಹೊತ್ಕೊಂಡಿದ್ದೆ ಅದನ್ನ. ಅದು ಗಿಡ ಹಾಕೋಕ್ಕಾಗೈತೆ. ಆ್ಯಕ್ಚುಲಿ ಹಾಕೋದು ನೀನೇ, ಅದು ಬೀಜ ನಿಂದೆಲ್ಲ ಕೆಲಸ. ಅವಳಿಗೆ ಪುಸ್ತಕೆಲ್ಲಿದ್ದಿತ್ತು ಅದೆಲ್ಲ ಹಾಕೋಕ್ಕೆ. ತೆಗ್ದಲ್ಲ, ಅದು ಬರ್ತಿತ್ತು ತಾನೆ ಕೋಡ್ ಬಂದು ನೀವು ಸಾರು ಮಾಡ್ಲತ್ತಿತ್ತು. ನಿಜ. ಈ ಥರ ಆಗ್ಬಾರ್ದಿತ್ತು ನನ್ನ ತಂಗಿಗೆ. ಹೋಗ್ಲಿ ಬಾ, ಅದು ಎಂತ ಮಾಡಿದೆ ಅಂತ ತೋರ್ಸ. ಪ್ಲಾಂಟ್ ತೋರಿಸಿ. ಯಾರಿಗಾರು ಹೋಗಿ ಕೊಡು. ಆತರ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಈಗ. ಏನಾಯ್ತಮ್ಮ? ಎಲ್ಲ ಕಿತ್ಲು ಕಾಣೆ. ಅದ್ರಾಗಿದ್ದು ಇದೆಲ್ಲ ತೆಗ್ದಿಲ್ಲ ಕಾಣೆ ಸೊಳ್ಳೆಗೆ. ಜಸ್ಟ್ ಒಂದು ಫನ್ ವಿಡಿಯೋ ಆಗಿತ್ತು. ನನ್ನ ತಂಗಿ ಬೈಸ್ಕೊತಾ ಇದ್ಲು ನಮ್ಮ ಮಮ್ಮಿ ಹತ್ರ. ಆ್ಯಂಡ್ ಈವ್ನಿಂಗ್ ಸ್ನ್ಯಾಕ್ಸಿಗಂತ ಎಳ್ನೀರು ಆಮೇಲೆ ಚಾಕೋಸ್ ತಿಂದೆ. ಏನಪ್ಪ ಇವಳು ಚಾಕೋಸ್ ಎಳ್ನೀರು ಅಂತಿದ್ದವಳು ಸಡನ್ನಾಗಿ ಮೆಂತೆ ಬೇಯಿಸ್ತಾ ಇರೋ ವಿಡಿಯೋ ಹಾಕಿದ್ದಾಳೆ ಅಂತ ಅಂದ್ಕೊತಾ ಇದ್ದೀರಾ? ಏನಿಲ್ಲ, ನಾರ್ಮಲಾಗಿ ಉಡುಪಿ, ಮಂಗಳೂರು, ಕುಂದಾಪುರ ಸೈಡಲ್ಲಿ ಮಾಡೋ ಮೆಂತೆ ಗಂಜಿನ ನಾನು ಟ್ರೈ ಮಾಡ್ತಾ ಇದ್ದೆ. ಮೆಂತೆ ಗಂಜಿನ ಮಾಡೋಕ್ಕೆ ನಾನು 6 hours ಬ್ಯಾಕೆ ಮೆಂತೆನ ನೆನೆಸಿಟ್ಕೊಂಡಿದ್ದೆ. ಅದಾದಮೇಲೆ ಮೆಂತೆನ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡಿದ್ದ ತಕ್ಷಣ ನಮ್ಗೆ ಎಷ್ಟು ನೀರು ಬೇಕು ಅಂತ ಒಂದು ಐಡಿಯಾ ಮೇಲೆ ನೀರು ಹಾಕ್ಕೊಂಡು ಅದಕ್ಕೆ ಅಕ್ಕಿ ಹಾಕ್ಕೊಂಡು ಅಕ್ಕಿನ ಸ್ವಲ್ಪ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯೋಕ್ಕೆ ಬಿಡಬೇಕು. ಅಷ್ಟರೊಳಗೆ ನಾನು ತೆಂಗಿನ ತುರಿನ ತೊಗೊಂಡು ಅದನ್ನು ಕ್ಲೀನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೆ. ಇವಾಗ ತೆಂಗಿನ ತುರಿ ಏನು ಪೇಸ್ಟ್ ಮಾಡ್ಕೊಂಡಿದ್ದೆ ಅದು ಅಕ್ಕಿ ಹಾಫ್ ಬಾಯ್ಲ್ ಆಗಿದ ತಕ್ಷಣ ನಾನು ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ. ಮೆಂತೆ ಗಂಜಿ ಇಸ್ ಗುಡ್ ಫಾರ್ ಹೆಲ್ತ್ ಅಂತ ಹೇಳ್ತಾರೆ. ನೀವು ಈ ರೆಸಿಪಿನ ಟ್ರೈ ಮಾಡಿ ಒಂದ್ಸತಿ. ನಾನು ಮೆಂತೆ ಗಂಜಿನ ಮಾಡಿದ್ದು ಸಂಡೇ ಈವ್ನಿಂಗ್, ಸೊ ದಟ್ ಮಂಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೂ ಆಗುತ್ತೆ, ಆಫೀಸ್ಗೂ ತೊಗೊಂಡು ಹೋಗ್ಬೋದು ಅಂತ. ಆ್ಯಂಡ್ ದಿಸ್ ಈಸ್ ಸೋ ಸಿಂಪಲ್ ರೆಸಿಪಿ. ಏನಂದರೆ ನೀವು ಜಸ್ಟ್ ಮೆಂತೆ, ಅಕ್ಕಿ, ಕಾಯಿ ಮತ್ತು ಬೆಲ್ಲ ಇದ್ದರೆ ಸಾಕು. ಸೊ ಟೇಸ್ಟ್ ವಿಲ್ ಬಿ ಆಸಮ್. ಚೆನ್ನಾಗಿ ಕುದೀತಿರೋ ಟೈಮಲ್ಲಿ ಬೆಲ್ಲನ ಹಾಕೋಬೇಕು. ಸ್ವೀಟ್ ಅಳತೆ ನೀವು ನೋಡ್ಕೊಂಡು ಹಾಕೋಬೇಕು. ಯಾಕಂದರೆ ನಮ್ಮ ಮನೇಲಿ ನಾವು ಕಮ್ಮಿ ಸ್ವೀಟ್ ತಿನ್ನೋದ್ರಿಂದ ಸ್ವಲ್ಪ ಬೆಲ್ಲ ಅಷ್ಟೇ ಹಾಕ್ಕೊಂಡೆ.
ಫೈನಲಿ ಡಿಶ್ ರೆಡಿ ಆಗೋಯ್ತು. ಬಟ್ ನಾಟ್ ಲೀಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು. ಬಟ್ ನೀವು ಸ್ವೀಟ್ ಮಾಡಿರೋದ್ರಿಂದ ಎಷ್ಟು ಉಪ್ಪು ಬೇಕು ಕನ್ಸಿಸ್ಟೆನ್ಸಿ ಆಗಿ ಹಾಕೋಬೇಕು ನೀವು ಉಪ್ಪನ್ನ. ಫೈನಲಿ ಮೆಂತೆ ಗಂಜಿ ರೆಡಿ ಆಯಿತು. ಸಂಡೇ ಆಗಿದ್ದರಿಂದ ಮನೇಲಿ ಏನಾದರೂ ಡಿಶ್ ಮಾಡಿಕೊಡು ಅಂತ ಹೇಳ್ತಾಯಿದ್ರು ತಿನ್ನೋಕ್ಕೆ. ಅದಕ್ಕೋಸ್ಕರ ಫ್ರೆಂಚ್ ಫ್ರೈಸ್ ಮಾಡಿದ್ದೆ. ಫ್ರೆಂಚ್ ಫ್ರೈಸ್ ಮಾಡಿ ತಿಂದ್ಕೊಂಡು ಮಹಾನಟಿ ಶೋ ನೋಡ್ತಾಯಿದ್ದೆ. ಆ್ಯಂಡ್ ದಟ್ ಈಸ್ ವೆರಿ ನೈಸ್ ರಿಯಾಲಿಟಿ ಶೋ ಅಂತ ಅಂದ್ಕೊತೀನಿ. ಆ್ಯಂಡ್ ದಟ್ಸ್ ಇಟ್ ಫಾರ್ ದಿ ಡೇ ಗೈಸ್. ಡು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಟೇಕ್ ಕೇರ್. ಬಾಯ್ ಬಾಯ್.